ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ. ಅದು ಯಾಕೆ ಹಿಂಗಾಯ್ತು? ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು? ಎಕ್ಸ್ಟ್ರೀಮ್ಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ? ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳೇ ಇಲ್ವಾ? ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು. ಸರ್, ಸುದೀಪ್ ಸರ್, ಇದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್? ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರು ನನ್ನ ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದು ಅಂತ ನನಗನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನೂ ಕರೀತಾರೆ. ಸೊ ಐ ವಾಸ್ ಓಕೆ ವಿತ್ ಇಟ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡೋಣ, ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ. ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ. ಅದು ಯಾಕೆ ಹಿಂಗಾಯ್ತು? ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು? ಎಕ್ಸ್ಟ್ರೀಮ್ಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ? ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳೇ ಇಲ್ವಾ? ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು. ಸರ್, ಸುದೀಪ್ ಸರ್, ಇದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್? ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರು ನನ್ನ ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದು ಅಂತ ನನಗನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನೂ ಕರೀತಾರೆ. ಸೊ ಐ ವಾಸ್ ಓಕೆ ವಿತ್ ಇಟ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡೋಣ, ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ. ಇದು ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ. ಅದು ಯಾಕೆ ಹಿಂಗಾಯ್ತು? ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು? ಎಕ್ಸ್ಟ್ರೀಮ್ಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ? ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳೇ ಇಲ್ವಾ? ನೋಡಿದರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟು. ಸರ್, ಸುದೀಪ್ ಸರ್, ಇದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್? ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಗೆ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ ಅಂದಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಾಯಿ ನಡೆದಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದೆ. ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಪ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರು ನನ್ನ ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದು ಅಂತ ನನಗನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನೂ ಕರೀತಾರೆ. ಸೊ ಐ ವಾಸ್ ಓಕೆ ವಿತ್ ಇಟ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡೋಣ, ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದ್ ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ.